ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಸಾಲ್ವ್ ಎಕ್ಸ್ ವೈ ಪಿ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಂಟು ಪಿ ಪ್ಲಸ್ ಎಕ್ಸ್ ವೈ ಈಸ್ ಈಕ್ವಲ್ ಟು 0. ಇದನ್ನ ಯಾವ ಥರ ಮಾಡೋದು ನೋಡಿ. ಫಸ್ಟ್ ಇದನ್ನ ಬರ್ಕೊಳ್ಳಿ. ಎಕ್ಸ್ ವೈ ಪಿ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಂಟು ಪಿ ಪ್ಲಸ್ ಎಕ್ಸ್ ವೈ ಈಸ್ ಈಕ್ವಲ್ ಟು 0. ಇಲ್ಲೇನು ಮಾಡಿ, ಎಕ್ಸ್ ವೈ ಪಿ ಸ್ಕ್ವೇರ್ ಮೈನಸ್ ಹಂಗೆ ಹೇಳಿ, ಎಕ್ಸ್ ಸ್ಕ್ವೇರ್ನ ಪಿಗೆ ಮಲ್ಟಿಪ್ಲೈ ಮಾಡಿ, ಎಕ್ಸ್ ಸ್ಕ್ವೇರ್ ಪಿ ಪ್ಲಸ್ ವೈ ಸ್ಕ್ವೇರ್ ಪಿ ಪ್ಲಸ್ ಎಕ್ಸ್ ವೈ ಈಸ್ ಈಕ್ವಲ್ ಟು 0. ಎಕ್ಸ್ ವೈ ಪಿ ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಪಿ ಮೈನಸ್ ಇಂಟು ಪ್ಲಸ್ ಮೈನಸ್ ವೈ ಸ್ಕ್ವೇರ್ ಪಿ ಪ್ಲಸ್ ಎಕ್ಸ್ ವೈ ಈಸ್ ಈಕ್ವಲ್ ಟು 0. ಈಗ ನೋಡಿ, ಇದು ಮತ್ತು ಇದರಲ್ಲಿ ಕಾಮ ಏನಿದೆ ಈಗ ಗೊತ್ತಾಯ್ತಲ್ವಾ. ಫಸ್ಟು ಪಿನ ಮಲ್ಟಿಪ್ಲೈ ಮಾಡಿ, ಆಮೇಲೆ ಮೈನಸಿಂದ ಮಲ್ಟಿಪ್ಲೈ ಮಾಡಿ. ಇದು ಒಟ್ಟಿಗೆ ಇದಾದಮೇಲೆ ಇದು ಡೈರೆಕ್ಟಾಗಿ ಬರೀಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲೇನು ಮಾಡಬೇಕಂದ್ರೆ ಕಾಮನ್ ತೊಗೋಬೇಕು. ಇಲ್ಲಿ ನೋಡಿ, ಎಕ್ಸು ಮತ್ತು ಪಿನ ಕಾಮನ್ ತೊಗೊಳ್ಳಿ. ಎಕ್ಸ್ ಪಿನ ಕಾಮನ್ ತೊಗೊಂಡ್ರೆ ಇಲ್ಲಿರೋದೇನು ಎಕ್ಸ್ ವೈ ಪಿ ಸ್ಕ್ವೇರ್, ಅಂದರೆ ಎಕ್ಸ್ ವೈ ಪಿ ಇಂಟು ಪಿ. ಎಕ್ಸ್ ಪಿ ಹೋದರೆ ವೈ ಇಂಟು ಪಿ ಉಳಿಯುತ್ತೆ. ಇಲ್ಲಿ ಎಕ್ಸ್ ಸ್ಕ್ವೇರ್ ಪಿ ಅಂದರೆ ಎಕ್ಸ್ ಇಂಟು ಪಿ, ಎಕ್ಸ್ ಪಿ ಹೋದರೆ ಎಕ್ಸ್ ಉಳಿಯುತ್ತೆ. ಇಲ್ಲಿ ಮೈನಸ್ ವೈನ ಕಾಮನ್ ತಗೊಳ್ಳಿ. ಇಲ್ಲಿ ವೈ ಸ್ಕ್ವೇರ್ ಅಂದರೆ ವೈ ಇಂಟು ಪಿ, ವೈ ಸ್ಕ್ವೇರ್ ಪಿ ಅಂದರೆ ವೈ ಇಂಟು ಪಿ. ವೈ ಹೋದರೆ ವೈ ಪಿ ಉಳಿಯುತ್ತೆ. ಇಲ್ಲಿ ನೋಡಿ, ಮೈನಸ್ ಕಾಮನ್ ತೊಗೊಂಡ್ರೆ ಪ್ಲಸ್ ಇರೋದನ್ನ ಮೈನಸ್ ತೊಗೋಬೇಕು. ಇಲ್ಲಿ ನೋಡಿ, ವೈ ಹೋದರೆ ಉಳಿಯೋದೇನು ಎಕ್ಸ್ ಈಸ್ ಈಕ್ವಲ್ ಟು 0. ಈಗ ನೋಡಿ, ಇದು ಮತ್ತು ಇದರಲ್ಲಿ ಕಾಮನ್ ಏನು ವೈ ಪಿ ಮೈನಸ್ ಎಕ್ಸ್ ಮತ್ತು ಎಕ್ಸ್ ಪಿ ಮೈನಸ್ ವೈ, ಸಾರಿ ವೈ ಪಿ ಮೈನಸ್ ಎಕ್ಸ್ ಕಾಮನ್ ತೊಗೊಂಡು ಉಳಿಯೋದೇನು ಎಕ್ಸ್ ಪಿ ಮೈನಸ್ ವೈ ಈಸ್ ಈಕ್ವಲ್ ಟು 0. therefore ವೈ ಪಿ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 0 ಆರ್ ಎಕ್ಸ್ ಪಿ ಮೈನಸ್ ವೈ ಈಸ್ ಈಕ್ವಲ್ ಟು 0. ಈಗ ಕನ್ಸಿಡರ್ ಅಂತ ಇಲ್ಲಿ ಬರ್ಕೊಳ್ಳೋಣ. ಕನ್ಸಿಡರ್ ವೈ ಪಿ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 0. ಈಗ ನೋಡಿ, ವೈ ಪಿ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಈ ಕಡೆ ಬಂದರೆ ಪ್ಲಸ್ ಎಕ್ಸ್, ಪಿ ಈಸ್ ಈಕ್ವಲ್ ಟು ನೋಡಿ ಪಿ ಫೈನ್ ಮಾಡ್ಕೊಳ್ಳಿ, ಎಕ್ಸ್ ಬೈ ವೈ ಆಗುತ್ತೆ. ಈಗೇನು ಮಾಡಬೇಕು, ಪಿ ಬದಲು ಡಿ ವೈ ಬೈ ಡಿ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಬೈ ವೈ. ಈಗ ವೇರಿಯೇಬಲ್ ಸಪ್ರೇಟ್ ಮಾಡ್ಕೋಬೇಕು. ಅಂದರೆ ಡಿ ವೈ ಇರೋ ಕಡೆ ವೈ ಕಳಿಸ್ಬಿಡಿ, ಎಕ್ಸ್ ಇರೋ ಕಡೆ ಡಿ ಎಕ್ಸ್ ಕಳಿಸ್ಬಿಡಿ. ಈಗ ಇಂಟಿಗ್ರೇಷನ್ ಸಿಂಬಲ್ ಯೂಸ್ ಮಾಡಿ. ಇಂಟೆಗ್ರಲ್ ಆಫ್ ವೈ ಡಿ ವೈ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಇಲ್ಲೇನು ಯೂಸ್ ಮಾಡಿ ಅಂದರೆ ಕೆ ಯೂಸ್ ಮಾಡಿ. ಇಂಟೆಗ್ರಲ್ ಆಫ್ ವೈ ಅಂದರೆ ವೈ ಸ್ಕ್ವೇರ್ ಬೈ 2. ಇದು ಗೊತ್ತಿರಬೇಕು ನಿಮಗೆ ಫಾರ್ಮುಲಾ. ಇಟ್ಕೊಳ್ಳಿ. ಇಂಟೆಗ್ರಲ್ ಆಫ್ ವೈ ಅಂದರೆ ವೈ ಸ್ಕ್ವೇರ್ ಬೈ 2. ಇಂಟೆಗ್ರಲ್ ಆಫ್ ಎಕ್ಸ್ ಡಿ ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಬೈ 2 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಕೆ. ಈಗೇನು ಮಾಡಿ, ಪ್ಲಸ್ ಈ ಕಡೆ ಕಳಿಸ್ಬಿಡಿ, ವೈ ಸ್ಕ್ವೇರ್ ಬೈ 2 ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಈಸ್ ಈಕ್ವಲ್ ಟು ಕೆ. ಇದು ಎಲ್ ಸಿ ಎಮ್ ಮಾಡ್ಕೊಳ್ಳಿ. ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಈಸ್ ಈಕ್ವಲ್ ಟು ಕೆ. ಈಗ 2ನ ಈ ಕಡೆ ಕಳಿಸ್ಬಿಡಿ, 2k. ಅರ್ಥ ಆಯ್ತಲ್ವ. ಈ 2kನ ಸಿ ಅಂತ ತಗೊಳ್ಳಿ. ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿ, ವೇರ್ 2k ಈಸ್ ಈಕ್ವಲ್ ಟು ಸಿ ಅಥವಾ ಸಿ ಈಸ್ ಈಕ್ವಲ್ ಟು 2. ಈಗ ಪ್ಲಸ್ ಸಿನ ಈ ಕಡೆ ಕಳಿಸ್ಬಿಡಿ, ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಸಿ ಈಸ್ ಈಕ್ವಲ್ ಟು 0. ಒಂದು ಸೊಲ್ಯೂಷನ್ ಆಗುತ್ತೆ. ಇದಾದಮೇಲೆ ಈಗ ಕನ್ಸಿಡರ್ ಅಂತ ಇನ್ನೊಂದು ತಗೊಳ್ಳಿ. ಈಗ ನಾವು ಕನ್ಸಿಡರ್ ಯಾವ ಈಕ್ವೇಷನ್ ತೊಗೋಬೇಕೀಗ, ಮೊದಲು ತೊಗೊಂಡಿದ್ದು ನೋಡಿ ವೈ ಪಿ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 0. ಈಗ ತೊಗೋಬೇಕಾಗಿರೋದು ಎಕ್ಸ್ ಪಿ ಮೈನಸ್ ವೈ ಇಸ್ ಈಕ್ವಲ್ ಟು 0. ಎಕ್ಸ್ ಪಿ ಮೈನಸ್ ವೈ ಇಸ್ ಈಕ್ವಲ್ ಟು 0. ಇಲ್ಲೂ ಏನು ಮಾಡಬೇಕಂದ್ರೆ ನೀವು ಪಿನ ಫೈಂಡ್ ಮಾಡ್ಕೋಬೇಕು. ಅಂದರೆ ಎಕ್ಸ್ ಪಿ ಈಸ್ ಈಕ್ವಲ್ ಟು ಮೈನಸ್ ವೈ ಈ ಕಡೆ ಬಂದರೆ ಪ್ಲಸ್ ವೈ ಆಗುತ್ತೆ. ಪಿ ಅಂದರೆ ವೈ ಬೈ ಎಕ್ಸ್ ಆಗುತ್ತೆ.
ಇದು ಡಿವೈಡ್ ಆಗುತ್ತೆ. ಈಗ therefore p ಬದಲು dy by dx ತಗೋಬೋದು. ಇಲ್ಲೇನು ಮಾಡಿ y ನ dy ಇರೋ ಕಡೆ ತೊಗೊಳ್ಳಿ, dx ನ ಈ ಕಡೆ ತೊಗೊಳ್ಳಿ. dy by y is equal to dx by x. ಇಂಟಿಗ್ರೇಟ್ ಮಾಡಿ. ಇಂಟೆಗ್ರಲ್ ಆಫ್ dy by y is equal to ಇಂಟೆಗ್ರಲ್ ಆಫ್ dx by x. ನಾಮಕ ಇಟ್ಕೊಳ್ಳಿ. ಇಂಟೆಗ್ರಲ್ ಆಫ್ dy by y is equal to ಇಂಟೆಗ್ರಲ್ ಆಫ್ 1 by dy ಇದ್ದಂಗೆ ಇದು dy by y ಅಂದರೆ log y. ಅದೇ ಥರ dx by x ಅಂದರೆ 1 by x dx ಇದ್ದಂಗೆ, ಅದಕ್ಕೆ ಫಾರ್ಮುಲಾ ಏನು log x. ಇಲ್ಲಿ ಕೆ ಕಾನ್ಸ್ಟೆಂಟ್ ಬರ್ಕೊಳ್ಳಿ. ಇದಕ್ಕೆ log y, ಈಗ ಇದಕ್ಕೆ log x ಪ್ಲಸ್ ಕೆ. ಇದನ್ನ ಈ ಕಡೆ ತಗೊಳ್ಳಿ. log y ಮೈನಸ್ log x is equal to k ಹಂಗೆ ಇರಲಿ. ಲಾಗ್ ಜ್ಞಾಪಕ ಇಟ್ಕೊಳ್ಳಿ. log m ಮೈನಸ್ log n ಅಂದರೆ log m by n. log m ಮೈನಸ್ log n ಅಂದರೆ log m by n. ಇದೇನಾಗುತ್ತೆ log y by x. ಕೆ ಬದಲು log c ಅಂತ ಬರ್ಕೊಳ್ಳಿ. ವೇರ್ ಕೆ ಅಂದರೆ log c. therefore y, ಈಗ log y by x ಅಂದರೆ log c ಅಲ್ವಾ, ಅಂದರೆ y by x is equal to c. ಈಗ ನೋಡಿ ಇಲ್ಲೇನಾಗುತ್ತೆ ಅಂದರೆ ಈ ಎಕ್ಸ್ನ ಈ ಕಡೆ ಮಲ್ಟಿಪ್ಲೈ ಆಗುತ್ತೆ. ಇದು y is equal to c x ಆಗುತ್ತೆ. y minus c x is equal to 0 ಆಗುತ್ತೆ ಲಾಸ್ಟಲ್ಲಿ. therefore the general solution is given by ಅಂತ ಬರೆದು ನೋಡಿ. ಇದಾದಮೇಲೆ ಇದು ಬರೀಬೇಕು. ಫಸ್ಟ್ ಈಕ್ವೇಷನ್ ಯಾವುದು ಆನ್ಸರ್ ಬಂದಿದ್ದು y ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಸಿ ಈಸ್ ಈಕ್ವಲ್ ಟು 0 ಅಂದರೆ y ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಸಿ ಅಂತ ಬರ್ಕೋಬೇಕು. y ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಮೈನಸ್ ಸಿ ಇಂಟು ಇಲ್ಲಿ y ಮೈನಸ್ ಸಿ ಎಕ್ಸ್ ಈಸ್ ಈಕ್ವಲ್ ಟು 0. ಲೆಫ್ಟ್ ಹ್ಯಾಂಡ್ ಇಂಟು ಮಾಡ್ಕೋಬೇಕು. y ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಸಿ ಒಂದು, ಇನ್ನೊಂದು y ಮೈನಸ್ ಸಿ ಎಕ್ಸ್. ನೋಡಿ ಇದನ್ನ ಇನ್ನೊಂದು ಸತಿ ಹೇಳ್ಕೊಡ್ತೀನಿ. ನೋಡಿ ಸಾಲ್ ಎಕ್ಸ್ ವೈ ಪಿ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪಿ ಪ್ಲಸ್ ಎಕ್ಸ್ ವೈ ಈಸ್ ಈಕ್ವಲ್ ಟು 0 ಅಂದರೆ ಫಸ್ಟ್ ಇದನ್ನ ಬರ್ಕೊಳ್ಳಿ. ಫಸ್ಟ್ ಪಿನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಎಕ್ಸ್ ವೈ ಪಿ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪಿ ಪ್ಲಸ್ ವೈ ಸ್ಕ್ವೇರ್ ಪಿ ಪ್ಲಸ್ ಎಕ್ಸ್ ವೈ. ಎಕ್ಸ್ ವೈ ಪಿ ಸ್ಕ್ವೇರ್ ಬರೀರಿ, ಮೈನಸ್ ಎಕ್ಸ್ ಸ್ಕ್ವೇರ್ ಪಿ ಮೈನಸ್ ವೈ ಸ್ಕ್ವೇರ್ ಪಿ ಪ್ಲಸ್ ಎಕ್ಸ್ ವೈ. ಈಗ ಎಕ್ಸ್ ವೈ ಪಿ ಸ್ಕ್ವೇರ್ ಅಂದರೆ ಇಲ್ಲಿ ಎಕ್ಸ್ ಮತ್ತು ಈ ಎರಡು ಟರ್ಮಲ್ಲಿ ಎಕ್ಸ್ ಮತ್ತು ಪಿ ಕಾಮನ್. ಎಕ್ಸ್ ವೈ ಪಿ ಸ್ಕ್ವೇರ್ ಅಂದರೆ ಎಕ್ಸ್ ಇಂಟು ವೈ ಇಂಟು ಪಿ. ಎಕ್ಸ್ ಪಿ ಹೋದರೆ ವೈ ಪಿ ಉಳಿಯುತ್ತೆ. ಇಲ್ಲಿ ಎಕ್ಸ್ ಸ್ಕ್ವೇರ್ ಪಿ ಹೋದರೆ ಅಂದರೆ ಎಕ್ಸ್ ಸ್ಕ್ವೇರ್ ಪಿ ಅಂದರೆ ಎಕ್ಸ್ ಇಂಟು ಪಿ. ಎಕ್ಸ್ ಪಿ ಕಾಮನ್ ಹೋದರೆ ಎಕ್ಸ್ ಉಳಿಯುತ್ತೆ. ನೋಡಿ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಇಂಟು ವೈ ಎಕ್ಸ್ ವೈ, ಪಿ ಇಂಟು ಪಿ ಸ್ಕ್ವೇರ್, ಪ್ಲಸ್ ಇಂಟು ಮೈನಸ್ ಎಕ್ಸ್ ಪಿ ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಪಿನೇ ಬರೋದು. ಇಲ್ಲಿ ಮೈನಸ್ ವೈ ಕಾಮನ್ ತೊಗೊಂಡ್ರೆ ಇಲ್ಲಿ ವೈ ಪಿ ಉಳಿಯುತ್ತೆ. ವೈ ಹೋದರೆ ಇಲ್ಲಿ ವೈ ಸ್ಕ್ವೇರ್ ಪಿ ಅಂದರೆ ವೈ ಇಂಟು ಪಿ, ಬರೀ ವೈ ಹೋದರೆ ವೈ ಪಿ ಉಳಿಯುತ್ತೆ. ಇಲ್ಲಿ ನೋಡಿ ಮೈನಸ್ ಕಾಮನ್ ತೊಗೊಂಡ್ರೆ ಪ್ಲಸ್ ಇರೋದನ್ನ ಮೈನಸ್ ಮಾಡಬೇಕು. ವೈ ಹೋದರೆ ಎಕ್ಸ್, ನೋಡಿ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಇಂಟು ಪ್ಲಸ್ ಮೈನಸ್ ವೈ ಇಂಟು ವೈ ಪಿ ಅಂದರೆ ವೈ ಸ್ಕ್ವೇರ್ ಪಿ, ಮೈನಸ್ ಇಂಟು ಮೈನಸ್ ಪ್ಲಸ್ ವೈ ಇಂಟು ಎಕ್ಸ್ ಅಂದರೆ ಎಕ್ಸ್ ವೈ. ಈಗ ವೈ ಪಿ ಮೈನಸ್ ಎಕ್ಸ್ನ ಕಾಮನ್ ತೊಗೊಂಡ್ರೆ ಉಳಿಯೋದು ಎಕ್ಸ್ ಪಿ ಮೈನಸ್ ವೈ ಈಸ್ ಈಕ್ವಲ್ ಟು 0. therefore yp minus x is equal to 0 or xp minus y is equal to 0. ಫಸ್ಟ್ ಇದನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಕನ್ಸಿಡರ್ yp minus x is equal to 0. yp is equal to minus x ಈ ಕಡೆ ಬಂದರೆ ಪ್ಲಸ್ ಎಕ್ಸ್ ಆಗುತ್ತೆ. p ಅಂದರೆ x by y ಆಗುತ್ತೆ. p ಬದಲು dy by dx ಹಾಕೋಬೇಕು. ಆಮೇಲೆ y ನ ಈ ಕಡೆ ತೊಗೊಳ್ಳಿ, dx ನ ಈ ಕಡೆ ತೊಗೊಳ್ಳಿ. y dy ಅಂದರೆ x dx. ಇಂಟಿಗ್ರೇಷನ್ ಅಪ್ಲೈ ಮಾಡಿ. ಇಲ್ಲೂ ಇಂಟಿಗ್ರೇಷನ್ ಸಿಂಬಲ್ ಹಾಕಿ ಇಲ್ಲೂ ಪ್ಲಸ್ ಕೆ ಬರ್ಕೊಳ್ಳಿ. y ಇಂಟಿಗ್ರೇಷನ್ y ಸ್ಕ್ವೇರ್ ಬೈ 2 ಎಕ್ಸ್ಗೆ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಕೆ. ಇದು ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 2ನ ಈ ಕಡೆ ತೊಗೊಳ್ಳಿ, ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ವೈ ಸ್ಕ್ವೇರ್ ಬೈ 2 ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಈಸ್ ಈಕ್ವಲ್ ಟು ಕೆ. ಎಲ್ ಸಿ ಎಮ್ ಮಾಡ್ಕೊಳ್ಳಿ. ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಈಸ್ ಈಕ್ವಲ್ ಟು ಕೆ. ಕೆ 2ನ ಈ ಕಡೆ ಮಲ್ಟಿಪ್ಲೈ ಮಾಡಿ 2k ಆಗುತ್ತೆ. ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 2k ಬದಲು ಸಿ ಹಾಕ್ಕೊಳ್ಳಿ. ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿ. ನೋಡಿ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಈ ಕಡೆ ಬಂದರೆ ಮೈನಸ್ ಸಿ ಈಸ್ ಈಕ್ವಲ್ ಟು 0 ಆಗುತ್ತೆ. ಒಂದು ಸೊಲ್ಯೂಷನ್ ಆಯಿತು.
ಇನ್ನೊಂದು ಕನ್ಸಿಡರ್ ಎಕ್ಸ್ ಪಿ ಮೈನಸ್ ವೈ ಈಸ್ ಈಕ್ವಲ್ ಟು 0. ಎಕ್ಸ್ ಪಿ ಅಂದರೆ ಎಕ್ಸ್ ಪಿ ಮೈನಸ್ ವೈ ಅಂದರೆ ಎಕ್ಸ್ ಪಿ ಈಸ್ ಈಕ್ವಲ್ ಟು ವೈ. ಪಿ ಅಂದರೆ ವೈ ಬೈ ಎಕ್ಸು, ಪಿ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ವೈ. ಪಿ ಬದಲು ಡಿ ವೈ ಬೈ ಡಿ ಎಕ್ಸ್ ಹಾಕ್ಕೋಬೇಕು. ಈ ವೈನ ಈ ಕಡೆ ತೊಗೊಳ್ಳಿ, ಡಿ ಎಕ್ಸ್ನ ಈ ಕಡೆ ತೊಗೊಳ್ಳಿ. ಇಂಟಿಗ್ರೇಷನ್ ಸಿಂಬಲ್ ಹಾಕಿ. ಇಂಟೆಗ್ರಲ್ ಆಫ್ ಡಿ ವೈ ಬೈ ವೈ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಡಿ ಎಫ್ ಡಿ ಎಕ್ಸ್ ಬೈ ಎಕ್ಸ್ ಪ್ಲಸ್ ಕೆ. ಇಂಟೆಗ್ರಲ್ ಆಫ್ ಡಿ ವೈ ಬೈ ವೈ ಅಂದರೆ ಲಾಗ್ ವೈ, ಇಂಟೆಗ್ರಲ್ ಆಫ್ ಡಿ ಎಕ್ಸ್ ಬೈ ಎಕ್ಸ್ ಅಂದರೆ ಲಾಗ್ ಎಕ್ಸ್ ಪ್ಲಸ್ ಕೆ. ಲಾಗ್ ವೈ ಪ್ಲಸ್ ಲಾಗ್ ಎಕ್ಸ್ ಈ ಕಡೆ ಬಂದರೆ ಮೈನಸ್ ಲಾಗ್ ಎಕ್ಸ್ ಈಸ್ ಈಕ್ವಲ್ ಟು ಕೆ. ಲಾಗ್ ಎಮ್ ಮೈನಸ್ ಲಾಗ್ ಎನ್ ಅಂದರೆ ಲಾಗ್ ಎಮ್ ಬೈ ಲಾಗ್ ಆಫ್ ವೈ ಬೈ ಎಕ್ಸ್ ಈಸ್ ಈಕ್ವಲ್ ಟು ಕೇವಲ ಲಾಗ್ ಸಿ ಹಾಕಿ. ವೈ ಬೈ ಎಕ್ಸ್ ಅಂದರೆ ಸಿ, ಎಕ್ಸ್ನ ಈ ಕಡೆ ಮಲ್ಟಿಪ್ಲೈ ಮಾಡಿ. ವೈ ಈಸ್ ಈಕ್ವಲ್ ಟು ಸಿ ಎಕ್ಸ್ ಪ್ಲಸ್ ಸಿ ಎಕ್ಸ್ ಈ ಕಡೆ ಬಂದರೆ ಮೈನಸ್ ಸಿ ಎಕ್ಸ್ ಈಸ್ ಈಕ್ವಲ್ ಟು 0. ಈಗ ಸೊಲ್ಯೂಷನ್ ಬಂದು ಜನರಲ್ ಸೊಲ್ಯೂಷನ್ ಇಸ್ ಒಂದು ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಸಿ ಈಸ್ ಈಕ್ವಲ್ ಟು ಸಿ, ಇನ್ನೊಂದು ವೈ ಮೈನಸ್ ಸಿ ಎಕ್ಸ್. ಎರಡು ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ 0. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.